ಇವತ್ತು ನಮ್ಮ ದೈವಜ್ಞ ಬ್ರಾಹ್ಮಣ ಸೇವಾ ಸಂಘದ ದೈವಜ್ಞ ದರ್ಶನ ಅಂಥೇಳಿ ನಮ್ಮ ದೈವಜ್ಞ ಗುರುಪೀಠದ ಶ್ರೀ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಸ್ವಾಮೀಜಿಯವರು ಅದೇ ರೀತಿ ಈ ವರ್ಷ ತಾನೇ ದೀಕ್ಷೆಯನ್ನು ಪಡೆದುಕೊಂಡಂಥ ಶ್ರೀ ಸುಜ್ಞಾನೇಂದ್ರೇಶ್ವರ ಸ್ವಾಮೀಜಿಯವರ ಒಂದು ದೈವಜ್ಞ ದರ್ಶನ ಕಾರ್ಯಕ್ರಮಕ್ಕೆ ನಾವಿವತ್ತು ಇಲ್ಲಿ ಬಂದು ತಮಗೆಲ್ಲ ಆಮಂತ್ರಣ ಕೊಡಬೇಕು, ಅದೇ ರೀತಿ ಕಾರ್ಯಕ್ರಮದ ವಿಷಯನ ತಿಳಿಸಬೇಕಂತೇಳಿ ಆಗಮಿಸಿದ್ದೇವೆ. ದೈವಜ್ಞ ಸೇವಾ ಸಂಘದ ಉಪಾಧ್ಯಕ್ಷರು ನಮಗೆಲ್ಲ ಹಿರಿಯರಾದಂಥ ಶ್ರೀ ರವೀಂದ್ರಣ್ಣ ಕುಡೇಕರ್ ಅವರೇ, ದೈವಜ್ಞ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾದಂಥ ಗಣಪತಿ ಕುಡ್ತಕರ್ ಅವರೇ, ಸೇವಾ ಸಂಘದ ಇನ್ನೋರ್ವ ಸದಸ್ಯರಾದಂಥ ರಾಜು ಅಣ್ವೇಕರ್ ಅವರೇ, ಮಹೇಶ್ ಕೋಲ್ವೇಕರ್ ಅವರೇ, ಅದೇ ರೀತಿ ದೈವಜ್ಞ ಸೇವಾ ಸಂಘ ಇನ್ನೋರ್ವ ಸೋದರ ಮನೋಹರ್ ರಾಯ್ಕರ್ ಅವರೇ, ಅದೇ ರೀತಿ ಸೇವಾ ಸಂಘದ ಅಧ್ಯಕ್ಷರು ಶಂಕರ್ ಗಜಾನನ್ ರಾಯ್ಕರ್ ಅವರು ವಯಸ್ಸಿನ ಒಂದು ಇದರಿಂದ ಮನೆಯಲ್ಲಿದ್ದಾರೆ. ಅವರ ಪುತ್ರ ಆದಂಥ ಶ್ರೀ ವಿನಯ್ ರಾಯ್ಕರ್ ಅವರೇ, ಆಗಮಿಸಿದಂಥ ಎಲ್ಲ ಮಾಧ್ಯಮದ ಆತ್ಮೀಯ ಪತ್ರಿಕಾ ಬಂಧುಗಳೇ ಹಾಗೂ ಇಲೆಕ್ಟ್ರಾನಿಕ್ ಮಾಧ್ಯಮದ ಬಂಧುಗಳೇ, ಇವತ್ತು ಬಾಗಲಕೋಟೆಯಲ್ಲಿ ದೈವಜ್ಞ ದರ್ಶನ ಕಾರ್ಯಕ್ರಮ ನಾಳೆ ಸಾಯಂಕಾಲ ದೈವಜ್ಞ ರಥದ ಮೂಲಕ 5 ಗಂಟೆಗೆ ಆಗಮಿಸಲಿದೆ. ಈ ಕಾರ್ಯಕ್ರಮದ ಮಹತ್ವ ಅಂದರೆ ಕಳೆದ 9 ವರ್ಷಗಳಿಂದ ನಮ್ಮ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಸ್ವಾಮೀಜಿಯವರು ಸಮಾಜವನ್ನು ಒಗ್ಗೂಡಿಸುವ ಒಂದು ನಿಟ್ಟಿನಲ್ಲಿ ಸಮಾಜಕ್ಕೆ ಧಾರ್ಮಿಕತೆ, ಸಮಾಜದ ಸಾಂಸ್ಕೃತಿಕ ಹಾಗೂ ಸಮಾಜದ ಬಗ್ಗೆ ತಿಳಿಸ್ಕೊಡೋ ರೀತಿಯಲ್ಲಿ ಸಮಾಜವನ್ನು ಒಂದು ಜನೋಪಕಾರಿಯಾಗಿ ಮುಂದಿನ ದಿನಮಾನದೊಳಗೆ ಸಮಾಜವು ಕೂಡ ದೈವಜ್ಞ ಸಮಾಜ ಎಲ್ಲರೂ ಕೂಡ ಸಮಾಜದೊಂದಿಗೆ ಬೆರೆತು ನಾವೆಲ್ಲ ಕೆಲಸ ಮಾಡಬೇಕು ಅಂಥೇಳಿ ಅವರು 3 ವರ್ಷಕ್ಕೊಮ್ಮೆ ಈ ರೀತಿಯಾದಂಥ ದೈವಜ್ಞ ದರ್ಶನ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ನಗರಗಳಲ್ಲಿ ನಮ್ಮ ಜನಾಂಗ ಎಲ್ಲೆಲ್ಲಿದೆ ದೈವಜ್ಞ ಬ್ರಾಹ್ಮಣ ಆ ಜನಾಂಗದಲ್ಲಿ ಎಲ್ಲೆಲ್ಲಿ ಕೊಡುವ ಒಂದೊಂದು ಕಾರ್ಯಕ್ರಮ ಮಾಡ್ತಾ ಕಳೆದ ಮೊನ್ನೆ 7ನೇ ತಾರೀಕಿಗೆ ಕಾರವಾರದಿಂದ ಪ್ರಾರಂಭವಾದ ದೈವಜ್ಞ ದರ್ಶನ ಕಾರ್ಯಕ್ರಮ ಮೊದಲನೇ ಹಂತ 17ನೇ ತಾರೀಕುವರೆಗೆ ನಡೆಯಲಿದೆ. ಈ ಕಾರ್ಯಕ್ರಮದ ಉದ್ದೇಶ ಸಮಾಜವನ್ನು ಒಗ್ಗೂಡಿಸುವುದು, ಇರ್ತಕ್ಕಂಥ ಸಣ್ಣ ಸಮಾಜದೊಳಗೆ ಒಗ್ಗಟ್ಟನ್ನು ಮೂಡಿಸುವುದಲ್ಲೂ ಅಲ್ಲಿರ್ತಕ್ಕಂಥ ಜನರಿಂದ ಆ ಊರಿಗೆ, ಆ ನಗರಕ್ಕೆ, ಅಲ್ಲಿರ್ತಕ್ಕಂಥ ಅನೇಕ ಸಮಾಜಮುಖ ಕಾರ್ಯಗಳನ್ನು ಮಾಡಲಿಕ್ಕೆ ಸ್ಫೂರ್ತಿ ನೀಡಲು ಈ ದೈವಜ್ಞ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮ ಚರಂತಿ ಮಠದ ಶಿವಾನುಭವ ಕಲ್ಯಾಣ ಮಂಟಪದಲ್ಲಿ 6:30 ಗಂಟೆಗೆ ತಲುಪಲಿದೆ. ಬಾಗಲಕೋಟೆಯ ಹಳೆಯ ನಗರದ ಪೋಸ್ಟ್ ಆಫೀಸ್ ಹತ್ತಿರ ಇರ್ತಕ್ಕಂಥ ವೆಂಕಟೇಶ್ವರ ದೇವಸ್ಥಾನದಿಂದ ಈ ಕಾರ್ಯಕ್ರಮ ರಥ ಬಂದು ಅಲ್ಲಿಂದ ಒಂದು ದೈವಜ್ಞ ದರ್ಶನದ ಒಂದು ಮೆರವಣಿಗೆ ಭವ್ಯ ಶೋಭಾಯಾತ್ರೆಯನ್ನು ಕೈಗೊಳ್ತಾ ಇದ್ದೇವೆ. ಅನೇಕ ವಾದ್ಯ ಹಾಗೂ ಸಂಗೀತ ಒಂದು ತಂಡಗಳೊಂದಿಗೆ ಈ ಶೋಭಾಯಾತ್ರೆ ವಲ್ಲಭಾಯಿ ಚೌಕು, MG ರಸ್ತೆ, ಅದೇ ರೀತಿ ಬಸವೇಶ್ವರ ಸರ್ಕಲ್ಲು, ಅದೇ ರೀತಿ ಚರಂತಿ ಮಠಕ್ಕೆ 6:30ಗೆ ತಲುಪಿ 7 ಗಂಟೆಗೆ ಅಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಶ್ರೀಗಳ ಒಂದು ಆಶೀರ್ವಚನ. ಆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಅಭಿವೃದ್ಧಿ ಹರಿಕಾರರಾದಂಥ ಶ್ರೀ ವೀರಣ್ಣ ಚರಂತಿಮಠರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸ್ತಾರೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಶ್ರೀ PC ಗದ್ದಿಗೌಡ ಸಾಹೇಬರು, ಅದೇ ರೀತಿ ಇನ್ನೋರ್ವ ರಾಜ್ಯಸಭಾ ಸದಸ್ಯರಾದಂಥ ಹಿರಿಯರು ಶ್ರೀ ನಾರಾಯಣ ಸಾಬ್ ಹಾಣ್ಗೆಯವರು ವಹಿಸಿ ಆ ಕಾರ್ಯಕ್ರಮ ಉಪಸ್ಥಿತಿ ಶ್ರೀ ಶಂಕರ್ ಗಜಾನನ್ ರಾಯ್ಕರ್ ಅವರು, ಅದೇ ರೀತಿ ರವೀಂದ್ರ ಕುರ್ಡೇಕರ್ ಅವರು. ಸಮಾಜದ ನಮ್ಮಲ್ಲಿ 4 ಭಾಗಗಳಾಗಿ ಕೆಲಸ ಮಾಡ್ತಾಯಿದ್ದೇವೆ. ಒಂದನೇದಾಗಿ ಶ್ರೀ ದೈವಜ್ಞ ಸೇವಾ ಸಂಘ ಅಂತ ಸುಮಾರು 35 ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೇವೆ. ಅದೇ ರೀತಿಯಾಗಿ ಮಹಿಳಾ ಮಂಡಳ ಅಂಥೇಳಿ ಅದರೊಳಗೆ ಎಲ್ಲ ನಮ್ಮ ತಾಯಂದಿರು, ನಮ್ಮ ಅಕ್ಕ ತಂಗಿಯವರು ಒಂದು ಮಹಿಳಾ ಮಂಡಳದ ಒಳ್ಳೆಯ ಟೀಮ್ ಕಟ್ಕೊಂಡು ಅವರು ಕೂಡ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ. ಅದೇ ರೀತಿ ಕಳೆದ 20-25 ವರ್ಷಗಳಿಂದ ದೈವಜ್ಞ ಯುವಕ ಮಂಡಳ ಅಂಥೇಳಿ ನಾವು ನಮ್ಮಲ್ಲಿ ಇರ್ತಕ್ಕಂಥ ಯುವಕರಲ್ಲಿ ಸಮಾಜದ ಒಂದು ಕಳಕಳಿ ಇರಲಿ, ಸಮಾಜಗೋಸ್ಕರ ನಾವೇನಾದರೂ ಕೆಲಸ ಮಾಡ್ಬೇಕಂತೇಳಿ ಯುವಕ ಮಂಡಳಿ ಕೂಡ ಇದೆ. ಅದೆಲ್ಲ ತಮ್ಮೆಲ್ಲ ಸಹಕಾರದಿಂದ ಕಳೆದ 5 ವರ್ಷಗಳಿಂದ ಶ್ರೀ ದೈವಜ್ಞ ಕೋಆಪರೇಟಿವ್ ಸೊಸೈಟಿ ಬ್ಯಾಂಕ್ ಅಂಥೇಳಿ ಮಾಡಿಕೊಂಡು ಜನರಿಗೋಸ್ಕರ ನಾವಿವತ್ತು ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೇವೆ. ಎಲ್ಲ 4 ಭಾಗಗಳನ್ನು ಒಗ್ಗೂಡಿಸಿ ಇವತ್ತು ಈ ದೈವಜ್ಞ ದರ್ಶನ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಆ ಯಶಸ್ವಿ ಆಗಲಿಕ್ಕೆ ತಾವೆಲ್ಲ ಕಾರಣೀಕರ್ತರಾಗಬೇಕು. ಇದು ತಮಗೆ ಆಮಂತ್ರಣ. ಆಮೇಲೆ
ಯಾರಾದರೂ ಬರದೇ ಇದ್ದರೂ ಕೂಡ ನಾವು ಅವ್ರಿಗೆ ವೈಯಕ್ತಿಕವಾಗಿ ಮಾತಾಡ್ತೀವಿ. ನಾಳೆಯ ಕಾರ್ಯಕ್ರಮವನ್ನು ಶೋಭಾಯಾತ್ರೆ ಇರ್ಬೋದು, ಸಾರ್ವಜನಿಕ ಕಾರ್ಯಕ್ರಮ ಇರ್ಬೋದು, ತಾವೆಲ್ಲ ಬಂದು ಯಶಸ್ವಿಯಾಗಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕಂಥೇಳಿ ತಮ್ಮಲ್ಲಿ ಎಲ್ಲರ ಮುಖಾಂತರ ವಿನಂತಿ ಮಾಡ್ತೀನಿ.